ಮಾಡಿ ಅನುಷ್ಠಾನ ಮಾಡ್ತೀರಿ. ಸಿಂಪಲ್ ಆಗಿ ಹೇಳ್ಬಿಡಿ. ಬಹಳ ಕಾಲ ಏನಿಲ್ಲ, 15 ದಿವಸ ಆಗ್ಬೋದು, ತಿಂಗಳೊಳಗಾಗಿ ಕಂಪ್ಲೀಟ್ ಮಾಡಿ ಎನ್ಫೋರ್ಸ್ಮೆಂಟ್ ಮೀಟಿಂಗನ್ನು ಮಾಡ್ತೀವಿ. ಇದಕ್ಕೆ ಸಂಪನ್ಮೂಲನೂ ಒದಗಿಸಿದ್ದೀವಿ. ಇಲಾಖೆ ಒಳಗೆ ಎಲ್ಲದೂ ಇದೆ. ಆದಷ್ಟು ಬೇಗನೆ ಸಂಸದೀಯ ಇಲಾಖೆ ಒಳಗೆ ಮಾತ್ರ ಬಾಕಿ ಉಳಿದೆ, ಅದು ತರುವಂಥ ಕೆಲಸ ಮಾಡಿ. ಓಕೆ. ಈಗ ಆ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ಮಂತ್ರಿಗಳ ಉತ್ತರವನ್ನು ಸಂತೋಷ್ ಲಾಡ್ ಅವರು ತಗೋದಾರೆ, ಬರ್ತಾರೆ. ಅದಕ್ಕೆ ಮುಂದಿನ ತೊಗೊಳ್ತೀವಿ. ಶಾಂತಾರಾಮ್ ಬದ್ನಿ, ಶಾಂತಾರಾಮ್ ಮಹಿಳಾ ಮತ್ತು ಮಂತ್ರಿಗಳಿಲ್ಲ ಸರ್. ಯಾರೇ ಹೇಳ್ತಾರೆ, ನೀವು ಕೇಳ್ರಿ. ಯಾರೊಬ್ಬರು ಮಹಿಳೆಯರು ಹುಟ್ಟುಕೊಂಡು ಯಾರಾಗಿದ್ದೇ ದೊಡ್ಡದು. ಅವಕಾಶಕ್ಕಾಗಿ ಧನ್ಯವಾದಗಳು ಸನ್ಮಾನ್ಯ ಸಭಾಪತಿಗಳೇ. ನನ್ನ ಚುಕ್ಕ ಗುರುತಿನ ಪ್ರಶ್ನೆ ಸಂಖ್ಯೆ 792 ಮಾನ್ಯ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಹಾಗೂ ವಿಕಲಚೇತನ ಸಚಿವರಿಗೆ ಕೇಳ್ತಾ ಇದ್ದೇನೆ. ಸನ್ಮಾನ್ಯ ಸಭಾಪತಿಗಳೇ, ಉತ್ತರ ಒದಗಿಸಲಾಗಿದೆ. ಉತ್ತರವನ್ನು ಒದಗಿಸಿದರೆ ಉತ್ತರ ಚೆನ್ನಾಗೂ ಇದೆ. ಒಂದೆರಡು ಅಂಶ ಸೇರಿಸ್ಲಿಕ್ಕೆ ಬಯಸ್ತೇನೆ, ಸತ್ಯಕ್ಕೆ ಹತ್ತಿರವಾಗಿದೆ ಅಂತ. ತಾವೇ ಕೊಟ್ಟಂಥ ಉತ್ತರದಲ್ಲಿ ತಾಲೂಕು 3-4 ತಾಲೂಕುಗಳಲ್ಲಿ ಅತ್ಯಂತ ಶಿಥಿಲಾವಸ್ಥೆ ಇರುವಂಥ 4-6 ತಾಲೂಕುಗಳಲ್ಲಿ ಕಟ್ಟಡಗಳಿವೆ ಅಂಗನವಾಡಿದು. ಉದಾಹರಣೆಗೆ ಕಾರವಾರ ತಾಲೂಕಲ್ಲಿ 11 ಕಟ್ಟಡಗಳು ಶಿಥಿಲಾವಸ್ಥೆಯಲ್ಲಿದ್ದು ಅದರಲ್ಲಿ ಅಂಗನವಾಡಿ ನಡೀತದೆ. ಹಾಗೆ ಕುಮಟಾ ತಾಲೂಕಲ್ಲಿ 6, ಭಟ್ಕಳದಲ್ಲಿ 8, ಮತ್ತು ಸಿದ್ದಾಪುರದಲ್ಲಿ 8, ಜೊಯ್ಡಾದಲ್ಲಿ 10. ಹೀಗೆ ಈ ಸಂಖ್ಯೆಯಲ್ಲಿ ಶಿಥಿಲಾವಸ್ಥೆಯಲ್ಲಿರುವಂಥ ಕಟ್ಟಡಗಳಲ್ಲಿ ಅಂಗನವಾಡಿ ನಡೆಸಿದರೆ ಏನಾದರೂ ಅನಾಹುತಗಳಾದ ನಾವೆಲ್ಲ ಜವಾಬ್ದಾರರಾಗ್ತೇವೆ. ಎರಡನೇದು, ಏನು ಬಾಡಿಗೆ ಕಟ್ಟಡಗಳ ಸಂಖ್ಯೆ ಕೊಟ್ಟಿದೆ ಇಲ್ಲಿ ಬೇರೆ ಬೇರೆ ತಾಲೂಕುಗಳ ಊರುಗಳಲ್ಲಿ ಬಾಡಿಗೆ ಕಟ್ಟಡದಲ್ಲಿ ಅಂಗನವಾಡಿ ನಡೆಸ್ತೇವೆ ಅಂತೇಳಿ, ಅಲ್ಲಿ ಮಕ್ಕಳ ಸಂಖ್ಯೆಗೆ ತಕ್ಕಂತಹ ಸ್ಥಳ ಇರೋದಿಲ್ಲ. ಎರಡನೇದು, ಅಲ್ಲಿ ಪಕ್ಕದಲ್ಲೇ ಅವರು ಗ್ಯಾಸ್ ಇಟ್ಟು ಆಹಾರ ತಯಾರಿಸುವಂಥದ್ದು ಮತ್ತು ಲೈಟ್ಗಳು ಸರಿ ಇಲ್ಲದೆ ಇರುವಂಥದ್ದು ಅನೇಕ ಅಂಗನವಾಡಿ ಕಟ್ಟಡಗಳಿದೆ. ಫ್ಯಾನ್ ಇರೋದಿಲ್ಲ. ಹೀಗಾಗಿ ಅಲ್ಲಿ ಅನೇಕ ಅಂಗನವಾಡಿ ಕಟ್ಟಡಗಳು ದುರವಸ್ಥೆಯಲ್ಲಿ ಇರೋದರಿಂದ ಮತ್ತು ಅಲ್ಲಿ ಅನೇಕ ವ್ಯವಸ್ಥೆಗಳು ಇಲ್ಲದೆ ಇರೋದರಿಂದ ಮಾನ್ಯ ಸಚಿವರು ಗಮನವಹಿಸಿ ಈ ಇಡೀ ಉತ್ತರ ಕನ್ನಡ ಜಿಲ್ಲೆಯ ಅಂಗನವಾಡಿ ಕಟ್ಟಡಗಳನ್ನು ನಾವು ಕೂಡ ಕೈ ಜೋಡಿಸಿವ ಅನೇಕ ಕಟ್ಟಡಗಳನ್ನು ನಾವು ಕೂಡ ಕೊಟ್ಟಿದ್ದೇವೆ. ಅನುದಾನವನ್ನು ಸರಿಪಡಿಸಬೇಕನ್ನುವಂಥ ವಿನಂತಿಯನ್ನು ನಾನು ಮಾನ್ಯ ಸಚಿವರಲ್ಲಿ ಮಾಡಿಕೊಳ್ತೇನೆ. ಸಚಿವರು. ಸನ್ಮಾನ್ಯ ಸಭಾಪತಿಗಳೇ, ಸದಸ್ಯರು ಹೇಳಿರ್ತಕ್ಕಂಥ ಈ ಉತ್ತರ ಕನ್ನಡ ಜಿಲ್ಲೆಯಲ್ಲಿ 98 ಹಳೆ ಕಟ್ಟಡಗಳಿದೆ. ಅದು ಅವ್ರು ಹೇಳಿದಂತೆ ಭಾಳ ಶಿಥಿಲಗೊಂಡಿರ್ತಕ್ಕಂಥ ಸಂದರ್ಭ ನೋಡಿ ಈಗಾಗಲೇ ಇಲಾಖೆಯವರು 98ಗಳನ್ನು ಪ್ರೈವೇಟ್ ಕಟ್ಟಡಗಳಲ್ಲಿ ಸೇರಿಸಿದ್ದಾರೆ, ಬೇರೆ ಬೇರೆ ಅದರಲ್ಲಿ ಈಗಾಗಲೇ 48ಕ್ಕೂ ಈಗಾಗಲೇ ಇಲಾಖೆಯಿಂದ ಮತ್ತು ವಿವಿಧ ಯೋಜನೆಯಿಂದ ಈಗಾಗಲೇ ಮಂಜೂರಾತಿ ಮಾಡಿ ಕಟ್ಟಡ ಮಾಡಲಿಕ್ಕೆ ಆಗಲೇ ಅನುಮೋದನೆ ಕೊಟ್ಟಿದ್ದಾರೆ. ಉಳಿದಂಥ 50 ಕಟ್ಟಡಗಳು ಸಹಿತ ಬರುವಂಥ ಬಜೆಟ್ನಲ್ಲಿ ಅದನ್ನು ಸಹಿತ ಅನುದಾನ ಕೊಟ್ಟು ಪೂರ 98 ಅಂಗನವಾಡಿಗಳನ್ನು ಸುರಕ್ಷಿತ ಪ್ರದೇಶಕ್ಕೆ ಮಕ್ಕಳಿಗೆ ಅನುಕೂಲವಾಗುವಂಥ ರೀತಿಯಲ್ಲಿ ಕಟ್ಟಡಗಳು ನಿರ್ಮಾಣ ಮಾಡಲಿಕ್ಕೆ ಕ್ರಮ ತಗೋತೀವಿ.